ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮದ ವತಿಯಿಂದ ನಾಡಿನ ರೈತ ಬಾಂಧವರಿಗೆ ಹಾಗೂ ರಾಷ್ಟ್ರದ 2ನೇ ಅತಿದೊಡ್ಡ ಸಹಕಾರಿ ಹಾಲಿನ ಬ್ರ್ಯಾಂಡ್ ನಂದಿನಿ ಗ್ರಾಹಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ನಿಮ್ಮ ಬಾಳಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷವನ್ನ ತರಲಿ. ಯುಗಾದಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ. ಶುಭ ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ, ನಿರ್ದೇಶಕರುಗಳು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ. ನೋಡಿ, ಇವತ್ತು ರಾಘವೇಂದ್ರ ಪಡ್ಕೊಂತ ಏನು ಅಭಿವೃದ್ಧಿ ಮಾಡಿದ್ರೆ ರಾಘವೇಂದ್ರ ಅಂತ ಹೇಳ್ಬೇಕಲ್ಲ. ಎಂಪಿ ಅವರು ಇಷ್ಟು ವರ್ಷ ಆದ್ರೂ ಒಂದು ಟವರ್ ಹಾಕಕ್ಕಾಗಿಲ್ಲ. ಇನ್ನೂ ಜನರ ಹತ್ರ ಅದು ಅಲ್ಲ ಅಂತ ತಿಳ್ಕೊಳಕ್ಕಾಗಲ್ಲ. ಕುಂಬ್ರಿ ಭಾಗಕ್ಕೆ ಹೋದ್ರೆ ಒಂದು ಫೋನ್ ಬರಲ್ಲ. ಈ ರಾಘವೇಂದ್ರ ಈ ಸರಿ 4ನೇ ಸರಿ ಎಂಪಿ ಆಗಿದ್ರು ಸಹ ಇವತ್ತಿಗೆ ಒಂದು ಟವರ್ ಹಾಕ್ಲಿಕ್ಕೆ ಯೋಗ್ಯತೆ ಇವ್ರಿಗೆ ಆಗಲಿಲ್ಲ. ಅದ್ರ ಜೊತೆಗೆ ರಾಜ್ಯದ ಹೆದ್ದಾರಿಗಳು ಕೊಡುವಂತ ಯೋಜನೆ ಆಗಿರುವ ಬಿಟ್ರೆ ಇವತ್ತು PMJS ರಸ್ತೆ ರಾಜ್ಯದ ಮೂಲೆ ಮೂಲೆಗೆ ಆ ಕಾಲದಲ್ಲಿ ನಮ್ಮ ಇವರು ಕೊಟ್ಟಿದ್ದಂತ ರಸ್ತೆಗಳು ಅವತ್ತು ಯಾರು ಬಿಜೆಪಿಯವರು ಕೊಟ್ಟಿದ್ದು ವಾಜಪೇಯಿ ಅವತ್ತು ಹಳ್ಳಿಯ ರಸ್ತೆ ಆಗ್ಬೇಕಂತ ಹೇಳಿ ವಾಜಪೇಯಿ ಅವರು PMJS ರಸ್ತೆಯನ್ನ ಅವತ್ತು ಹಳ್ಳಿ ಸಂಪರ್ಕ ಕೊಡ್ಬೇಕಂತ ಕೊಟ್ಟರು. ಈ ಪಾರ್ಟಿಗಳು 2 ವರ್ಷ ಆಯ್ತಲ್ಲಪ್ಪ, ನಮ್ಮ ಸರ್ಕಾರ ಇದೆ, ಒಂದೇ ಒಂದು ರಸ್ತೆ ಕೊಟ್ಟಿದೆ. ಈಗಾಗಲೇ ಕೈ ಕಿತ್ಕೊಂಡು ಕೂತಿದೆ. ಅದ್ರ ಜೊತೆಗೆ ರೈತರಿಗೆ ಸಿಗುವಂತ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಅದಕ್ಕೂ ಸಹ 2 ವರ್ಷದಿಂದ 1 ಪೈಸಾ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ ಇವ್ರು ಯೋಜನೆ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಚಕ್ರ ಇರ್ತಲ್ಲ ಯಾರಪ್ಪ ಈ ರಾಘವೇಂದ್ರ ಇರ್ತಲ್ಲ. ರೈತರು ಬರುವಂತ ನವಾಡ್ ಯೋಜನೆಯಲ್ಲಿ ಬ್ಯಾಂಕ್ಗಳಲ್ಲಿ ದುಡ್ಡು ಬರಬೇಕಾಗಿತ್ತು. ನಾವು 50% ಕೊಡ್ತೀವಿ, ಅವ್ರು 50% ಕೊಡೋದು, ಅದ್ರ ದುಡ್ಡು ಬಂದಿಲ್ಲ. ಪಾಪ ರೈತರು ಸಾಲ ಬೇಕಂತ ಹೇಳ್ತಾ ಇದ್ರೆ 50% ನಾವು ಕೊಡ್ತಾ ಇದೀವಿ. ಬಿಟ್ರೆ ಇವತ್ತು ಕೇಂದ್ರದ ದುಡ್ಡು ನೀವು ಬರ್ತಾ ಇಲ್ಲ. ಯಾಕೆ ಚಕ್ರ ಇರ್ತಲ್ಲ, ನೀವು ಬಾಯಿ ಹಾಕ್ಬಿಡ್ತಾರ. ಜನ ಅಲ್ವಾ ಅವ್ರು, ಜನ ಅಲ್ವಾ ಅವರು, ಅವ್ರಿಗೆ ಕೊಡ್ಬೇಕಲ್ಲ. ನಿಮ್ಮ ಹಕ್ಕು ನಮ್ಮ ಹಕ್ಕನ್ನು ಯಾಕೆ ತಿಳ್ಕೊಂಡಿದ್ದೀರಿ ನೀವು? ಅದೇ 35 ಪೈಸಾ ಮೊನ್ನೆ ಕರೆಂಟಿಗೆ ಏನೋ ಒಂದು ಚೂರು ಜಾಸ್ತಿ ಮಾಡಿದ್ರು. ಕೂಗಿದ್ರು ಅಶಿತ್ತಲ್ಲ. ಅದೇ ಮೋದಿಜಿಯವರು ಮೊನ್ನೆ ಟೋಲಿಗೆ 35% ಹಾಕಿದ್ದಾರೆ. ಟೋಲ್ ಗೇಟಿಗೆ ಟೋಲ್ ಬರ್ತಾ ಇದ್ದಾರೆ. ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಗೋಪಾಲಕೃಷ್ಣ ಬೇಳೂರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಶಾಸಕರು, ಸಾಗರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು RM ಮಂಜುನಾಥ ಗೌಡ, ಅಧ್ಯಕ್ಷರು, DCC ಬ್ಯಾಂಕ್ ಮತ್ತು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ. ಅದೇ ಮೋದಿಜಿಯವರು ಮೊನ್ನೆ ಟೋಲಿಗೆ 35% ಹಾಕಿದ್ದಾರೆ. ಟೋಲ್ ಗೇಟಿಗೆ ಟೋಲ್ ಬರ್ತಾ ಇದ್ರಲ್ಲ ನೀವು, ಅದಕ್ಕೆ 35% ಅನ್ನ ಮೊನ್ನೆ ಹಾಕಿದ್ದಾರೆ. ಅಂದ್ರೆ 1:1 ಎಷ್ಟಾಗಿರ್ಬೋದು ಅಕ್ಕ? ಅದಕ್ಕೆ ಬಾಯಿ ಚಕ್ರ ಎತ್ತಿದ್ದಾರೆ. ಇವತ್ತು ಒಂದು ದಿವಸ ಅದು 35% ಏರಿಸಿದ್ದಾರೆ. ಈಗ 1ನೇ ತಾರೀಕಿಂದ 35% ಆದ್ರೆ 1:1 ಎಷ್ಟಾಗ್ಬೋದು ಅಕ್ಕಾಗಿ? ಅಷ್ಟು ದುಡ್ಡನ್ನ ಏರಿಸಿದ್ರು ಸಹ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ಇವನು 35 ಪೈಸಾ ನಾವು ಕರೆಂಟಿ ಮಾಡ್ತಾರೆ ಕಿರ್ಚಾಡ್ತಿದ್ದಾರಲ್ಲಪ್ಪ. ವರ್ಷ ಒಂದೊಂದ್ಸರಿ ಈ ತರ ಆಗ್ಲೇಬೇಕಾಗತ್ತೆ. ಅಭಿವೃದ್ಧಿ ಪರವಾಗಿ ಇದ್ದಂತ ಸಂದರ್ಭದಲ್ಲಿ ಮಾಡ್ಬೇಕಾಗುತ್ತೆ. ಯಾರ್ಯಾರು ಈ ಹಾಲಪ್ಪ ರಸ್ತೆ ಕೊಟ್ಟಿದ್ದು ನಮ್ಮ ಹಳ್ಳಿ ಭಾಗದಲ್ಲಿ ಕೊಟ್ಟೇ ಇಲ್ಲ. ನೀವು ಕೊಟ್ಟಿದ್ದು ಯಾರ್ಯಾರು RSS ಅವರು ಅಥವಾ ಮುಂದುವರಿದ ಕೆಲವು ಭಾಗದ ಜನರಿಗೆ ಮಾತ್ರ ಕೊಟ್ಟಿದ್ದಾನೆ. ಅದು CC ರಸ್ತೆ ಚಂದ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ವಿನಯ್ ಪಟ್ಟಿದಾರಲ್ಲ, ಅವ ಒಂದ್ ಕಡೆ ಗುಂಡಿ ತುಂಬಿಸೋದು, ಮತ್ತೊಂದ್ ಕಡೆ ಅವ್ರ ಕಡೆಗೆ ರಸ್ತೆ ಮಾಡ್ಕೊಟ್ಬಿಟ್ಟಿದ್ದಾರೆ. ವಿನಯ್ ಪಟ್ಟಿಲ್ಲ ಸೇರ್ಕೊಂಡು ಬೇರೆ ಯಾರಿಗೂ ರಸ್ತೆ ಮಾಡ್ಕೊಟ್ಟಿಲ್ಲ. ಅದಕ್ಕೆ ಜನ ಅವ್ನು ಕಲಿಯುವರಿ ಅವ್ರು. ಹೌದಲ್ಲ? ಅವ್ರು ಹೇಳೋದು ನಾನು ಅಭಿವೃದ್ಧಿ ಹರಿಕಾರ, ನಾನು ಮಾಡಿದಷ್ಟು ಕೆಲಸ ಅವ್ರು ಹಣೆ ಬಾತ್ರ ಮಾಡಕ್ಕಾಗಲ್ಲ ಅಂತ ಹೇಳ್ತಾನಪ್ಪ. ಹಂಗಾದ್ರೆ ಅವನ್ನೆಲ್ಲ ತೋರಿಸಿದ್ರ ಅಭಿವೃದ್ಧಿ ಹರಿಕಾರ ನಾವು ತೋರಿಸ್ಬೇಕಾಗಿರ್ತದೆ. ಯಾಕೆ ತೋರಿಸಿದ್ರ? 800 ರಸ್ತೆ ಮಾಡ್ಯಾನ. ಎಷ್ಟ 150 ಮೀಟರ್ ರಸ್ತೆ 800 ರಸ್ತೆ ಮಾಡಿರ್ಬೋದು. ಹೌದಲ್ರ? ಹೌದಲ್ಲ? ಬಂದಿಡಬೇಕಾದಪ್ಪ. ಇನ್ನು 5 ವರ್ಷದ ಅವಧಿಯಲ್ಲಿ ನೀನು ಮಾಡಿದ ಡಬ್ಬಲ್ ರಸ್ತೆಯನ್ನು ನನ್ನ ಸರ್ಕಾರದಲ್ಲಿ ನಾನು ಮಾಡಿಕೊಡ್ತೇನೆ. ಇವಾಗ ಪಟ್ಟಣಕ್ಕೆ ಅವ್ರಿಗೆ ಏನ್ ಗೊತ್ತಾ, ಸಾಗರದ ಎಲ್ಲ ರಸ್ತೆ ಅಗಲೀಕರಣ ಮಾಡಕ್ಕೆ ಹಾಕೊಂಡಿದ್ದೇನೆ. ಅವನ ಕಾಲದಲ್ಲಿ ಎಲ್ಲ 3 ಲೈಟ್ ಹಾಕಿಟ್ಟಿದ್ದ, ಬೆಳ್ಕು ಮಾಡ್ಕೊಂಡು ಕೂತಿದ್ದ. ಅದೇನೇ 10 ಸರಿ ಉದ್ಘಾಟನೆ ಮಾಡಿ
3 ಲೈಟ್ ಹಾಕೊಂಡ ಎಲ್ಲಿ ಮಾರ್ಕೆಟ್ ರಸ್ತೆಗೆ ಆ ಲೈಟ್ ಹಾಕೊಂಡು ಅಲ್ಲಿ ಹೋಗೋದು, ಒಂದು 3 ಜನ ಕರ್ಕೊಳ್ಳೋದು, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಲೈಟ್ ಹೋಗೋದು, ಬಡ್ಸಿದ್ ಬಟ್ಟ ಅದೇ 3 ಲೈಟ್. ಅದು ಮನೆ ಕಿತ್ತಾಕ್ತೀವಿ ಈಗ, ಕಿತ್ತಾಕ್ಬಿಡ್ತಾರೆ ರೋಡ್. ಆಮೇಲೆ ಕೆರೆ ಹೋಗೋದು, ಪೋಸ್ ನೋಡೋದು, ಕೆರೆ ಹಬ್ಬ ಮಾಡ್ಬಿಡ್ತಾರೆ. ಕೆರೆ ಹಬ್ಬ ಇದೇ ಕೊಟ್ಟಿರ್ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ಕೊಟ್ಟಿದ್ದು ಪೂರ್ತಿ ಹೆಂಡದಾಗಲೇ ಹಬ್ಬ ಎಲ್ಲ ಹೆಂಡದ ಅಂಗಡಿ ಕೊಟ್ಟು ಹಾಕ್ಬಿಡ್ತಾರೆ. ಅದಂತೂ ಸರಿಯಾಗಿ ಮಾಡಿಟ್ಟಿರ್ತಾರೆ. ಅದೇನು ತಲುಪಿಸಿಲ್ಪ ಹುಡುಗರಿಗೆ ಏನ್ ಬೇಕು ಅದೆಲ್ಲ ಅವ್ರು ಚೆನ್ನಾಗಿ ಮಾಡಿಟ್ಟಿಲ್ಲ. ಅವ್ರೆಲ್ಲ ನೋಡ್ಕೊಡ್ಬೇಕೇನೋ ನೋಡ್ಬಿಟ್ರೆ, ಯಾಕಂದ್ರೆ ಎಣ್ಣೆ ಹತ್ತದಲ್ಲಿ ಹೋಗಿಯಪ್ಪ ದೂರ ಹೋಗಕ್ಕಾಗಲ್ಲ ಅಂತ ಕೊಟ್ಟಿರ್ಬೇಕು. ಏನ್ ಕೆಲಸ ಮಾಡಿದರೆ ಇಡೀ ಸಾಗರದ ತಾಲೂಕು ಇಲ್ಲಿಯ ಎಲ್ಲ ರಸ್ತೆಗಳಿಗೆ ಅಗಲೀಕರಣವನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲ ರಸ್ತೆಗಳಿಗೂ ದುಡ್ಡು ಕೊಟ್ಟಿದ್ದೇನೆ. ಎಲ್ಲ ವಾರ್ಡ್ಗಳಿಗೆ ದುಡ್ಡು ಕೊಟ್ಟಿದ್ದೇನೆ. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರಸ್ತೆ, ಶಿವಮೊಗ್ಗ. 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ. ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ. ಸಂಪರ್ಕಿಸಿ 9742151421 9916514066. ಕಾಗೋಡು ಸಾಹೇಬ್ 10 ಕೋಟಿ ಕೊಟ್ಟರು, ನಾನೀಗ 4 ಕೋಟಿ ಚಿಲ್ಲರೆವನ್ನು ನಾನು ಕೊಟ್ಟಿದ್ದೇನೆ. ಅವ್ರು ಯಾವುದೋ ಒಂದು ಪೈಸೆ ಕೊಟ್ಟಿಲ್ಲ. ಇಲ್ಲಿರುವ ಎಲ್ಲ ಕಟ್ಟಡಗಳಿಗೆ ಅವಕಾಶ ಕೊಟ್ಟು ಅವ್ರು ಕೊಟ್ಟಿರಬಹುದು. ಯಾವ ಶಾಲೆಗೆ, ಒಂದು ಹೈಸ್ಕೂಲಿಗೆ ಅಥವಾ ಒಂದಿಷ್ಟು ದುಡ್ಡು ಕೊಟ್ಟಿರ್ಬೋದು. ಬಿಟ್ಟರೆ ಏನೇನು ಕೊಟ್ಟಿದ್ದಾರೆ ನೀವು? ನಾನು ರೈತರ ವಿರೋಧಿ ಅಂತ ಮನೆ ಹೇಳ್ತಾರೆ. ನಾನು ನಿನ್ನೆ ಸ್ಟೇಟ್ಮೆಂಟ್ ನೋಡಿದೆ. ಗೋಪಾಲ್ ಕೃಷ್ಣ ಬೇಳೂರು ರೈತರ ವಿರೋಧಿ. ನಾನು ರೈತರ ವಿರೋಧಿ ಅಂತ ಯಾರಾದ್ರೂ ಒಬ್ಬ ಬೇಡಬಾರ್ದು ತೋರಿಸ್ಬೇಕು. ರೈತರ ವಿರೋಧಿ ಗೋಪಾಲ್ ಕೃಷ್ಣ ಬೇಳೂರು, ಬಡವರ ವಿರೋಧಿ ಗೋಪಾಲ್ ಕೃಷ್ಣ ಬೇಳೂರು ಅಂತ ತೋರಿಸ್ಬೇಕು ನನಗೆ. ನಾನು ಹೇಳಿದ್ದೇನೆಂದ್ರೆ 2 ಪಂಪ್ ಸೆಟ್ ಇಟ್ಕೊಳ್ಳುವಂತ ವ್ಯಕ್ತಿಗೆ 1 ಪಂಪ್ ಸೆಟ್ಗೆ ಅವಕಾಶ ಕೊಡ್ರಪ್ಪ, ಇನ್ನೊಂದು ಪಂಪ್ ಸೆಟ್ ಒಂದು ಮನೆಗೆ 2 ಕೊಡಕ್ಕೆ ಹೋಗೋಣ ಅಂತ ತೆಗೀರಿ ಅಂತ ಹೇಳಿದೆ. ತಪ್ಪನಪ್ಪ ಇದು. ಬೇರೆಯವ್ರಿಗೆ ಅವಕಾಶ ಸಿಗಬೇಕಲ್ಲ. ಇನ್ನೊಬ್ಬರಿಂದ ಹಾಳಾಗಿ ಹೋಗ್ತಾರಲ್ಲ, ಅವಾಗ ಟಿಸಿ ಹೋದ್ರೆ 10 ದಿವಸ ಹಾಕಕ್ಕಾಗ್ದ ಹೋದಾಗ ಆ ರೈತ ಹಾಳಾಗ್ತಾರೆ ಅಂತ ಹೇಳಿದ್ಬಿಟ್ರೆ ಯಾವ್ದೋ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ಇವನಿಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ಏ ಹಾಲಪ್ಪ, ಇದೇ ನೀನು ಇವತ್ತು MLA ಆದಂತ ಸಂದರ್ಭದಲ್ಲಿ 9,000 ಮುಳುಗಡೆ ರೈತರಿಗೆ ವಿಷ ಕೊಡಿಸಿದ ಪಾಪಿ ನೀನು. ನನ್ನ ಬಗ್ಗೆ ಮಾತಾಡ್ತೀಯ ನೀನು ರಾಘವೇಂದ್ರ, ದೊಡ್ಡ ಪಾಪಿಗಳು ನೀವಿಬ್ಬರು ಸೇರ್ಕೊಂಡು 9,000 ರೈತರಿಗೆ ಅನ್ಯಾಯ ಮಾಡಿರೋ ಮದಣ್ಣರಿಗೆ ಗೊತ್ತಿದೆ. ಇವತ್ತು ನಾವು ಮದಣ್ಣ ಇವತ್ತು ಏನು ಮಂತ್ರಿಗಳಾದ ನಂತರ ನಮ್ಮ ಜಿಲ್ಲಾ ರಾಜ್ಯದ ನಮ್ಮ ಕಂದಾಯ ಸಚಿವರು, ಅರಣ್ಯ ಸಚಿವರು ಎಲ್ಲ CS ಗಳನ್ನ ಕರ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಏನಾಗಬೇಕಾದ್ರೆ ಅದು 9-10 ಮೀಟಿಂಗ್ ಮಾಡಿರುವಂತದ್ದು. ಇವತ್ತು ಮೊನ್ನೆ ಒಂದು ದಿವಸ ಪಾರ್ಲಿಮೆಂಟ್ ಹೋಗಿ ರಾಘವೇಂದ್ರ ಅವರು ಮಾತಾಡಿ, ನಾನೆಲ್ಲ ಹೀಗಾಗ್ಬಿಟ್ಟಿದೆ, ಮುಳುಗಡೆ ಸಂತ್ರಸ್ತರಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಅದು ಮಾಡ್ಬೇಕಂತ ಯಾರು ಮಂತ್ರಿ ಹತ್ರ ಪೋಸ್ ಕೊಟ್ಕೊಂಡು ನಾವು ಮಳೆ ಮಾಡ್ತೀವಿ ಅಂತ ಹೇಳಿ ಪೋಸ್ ಕೊಟ್ಟಿದ್ದಲ್ಲ. 9,000 ಜನರ ಅರ್ಜಿ ವಜಾಗ ಕಾರಣ ಇದೇ ರಾಘವೇಂದ್ರ, ಇದೇ ನಮ್ಮ ಈ ಹಾಲಪ್ಪ, ಇದೇ ಜ್ಞಾನೇಂದ್ರ. ಆ ಊರಲ್ಲೂ ಒಬ್ಬ MLA ಆಗಿದ್ದ ಅವನು ಅಶೋಕ್ ನಾಯ್ಕ. ಇವರೇ ಪಾರ್ಟಿಗಳೆಲ್ಲ ಇಷ್ಟು ಅನ್ಯಾಯ ಮಾಡಿದ್ರು. ಇವರು ನನಗೆ ಪಾಠ ಹೇಳಕ್ ಬರ್ತಾರೆ, ಇವ್ರು ನನಗೆ ಪಾಠ ಹೇಳಕ್ ಬರ್ತಾರೆ.